ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ರೊಟ್ಟಿ ಕೇಂದ್ರಗಳಿಗೂ ಕೂಡ ಸಮಸ್ಯೆ ಎದುರಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಸಾಮ್ರಾಟ್ ರೊಟ್ಟಿ ಕೇಂದ್ರದ ಬಳಿ ಇದ್ದೀನಿ. ಸಾಮ್ರಾಟ್ ಹೋಟೆಲ್ ಮತ್ತು ರೊಟ್ಟಿ ಕೇಂದ್ರದಲ್ಲಿ ಸೌದೆ ಒಲೆ ಮೂಲಕ ಆಹಾರವನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆದರೆ ರೊಟ್ಟಿ ಚಪಾತಿ ಮಾಡಲಿಕ್ಕೆ ಗ್ಯಾಸನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಮಿಡಿಯೇಟಾಗಿ ರೊಟ್ಟಿ ಮತ್ತು ಚಪಾತಿಯನ್ನು ಗ್ರಾಹಕರಿಗೆ ಕೊಡಬೇಕಾಗಿರುವಂಥ ನಿಟ್ಟಿನಲ್ಲಿ ಗ್ಯಾಸ್ ಮೂಲಕ ರೊಟ್ಟಿ ಮತ್ತು ಚಪಾತಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ₹2 ಜಾಸ್ತಿಯನ್ನು ಮಾಡಿರುವಂಥದ್ದು ತಾವು ಏನು ನೋಡ್ತಾ ಇದ್ದೀರಿ. ರೊಟ್ಟಿ ಮತ್ತು ಚಪಾತಿ ದರ ಮಾತ್ರ ಇಲ್ಲಿ ಹೈಕ್ ಆಗಿರುವಂಥದ್ದು, ಅಂದರೆ ಜಾಸ್ತಿ ಮಾಡಿದ್ದಾರೆ. ಅದು ಗ್ಯಾಸ್ನಿಂದ ರೊಟ್ಟಿ ಮತ್ತು ಚಪಾತಿ ಮಾಡ್ತಿರುವಂಥ ಕಾರಣಕ್ಕಾಗಿ ಮಾತ್ರ ₹2 ಜಾಸ್ತಿ ಮಾಡಿದ್ದಾರೆ. ನಾವು ನೋಡ್ಬೋದು ರೊಟ್ಟಿಗೆ ₹12 ಮತ್ತು ಚಪಾತಿಗೆ ₹12 ಅಂತೇಳಿ ಒಂದು ಸ್ಟಿಕ್ಕರ್ನ ಕೂಡ ಅಂಟಿಸಿದ್ದಾರೆ. ಅಂದರೆ ಗ್ರಾಹಕರು ಬರುವಂಥವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಟ್ಟಿನಲ್ಲಿ. ಯಾಕಂತ ಹೇಳಿದರೆ ₹10 ಇತ್ತು ನಿನ್ನೆವರೆಗೂ, ಆದರೆ ಇವತ್ತಿನಿಂದ ₹12 ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಈ ಒಂದು ರೇಟ್ ಹೆಚ್ಚಾಗಿದೆ. ಮತ್ತು ದೃಶ್ಯದಲ್ಲಿ ನೋಡ್ಬೋದು ಈ ಸಾಮ್ರಾಟ್ ರೊಟ್ಟಿ ಕೇಂದ್ರದಲ್ಲಿ ಸುಮಾರು 12 ತರನಾಗಿರುವಂತಹ ತರಕಾರಿ ಪಲ್ಯಗಳು ಕೂಡ ಸಿಗ್ತವೆ, ವಿವಿಧ ರೈಸ್ ಐಟಮ್ಗಳು ಕೂಡ ಸಿಗ್ತವೆ. ಯಾವುದಕ್ಕೂ ರೇಟ್ ಇವರು ಹೈಕ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸೌದೆ ಒಲೆ ಮೂಲಕ ಇವರು ಮಿಕ್ಕಿದ ಎಲ್ಲ ಐಟಮ್ಗಳನ್ನು ಕೂಡ ಪ್ರಿಪೇರ್ ಮಾಡ್ತಾರೆ. ಹೀಗಾಗಿ ಈ ಹೊರೆ ಗ್ರಾಹಕರಿಗೆ ಹಾಕೋದು ಬೇಡ, ನಾವು ಏನು ರೊಟ್ಟಿ ಮತ್ತು ಚಪಾತಿಯನ್ನು ಸಿಲಿಂಡರ್ ಮೂಲಕ ಮಾತ್ರ ಮಾಡ್ತೀವಿ, ಆ ಒಂದು ಹೊರೆ ಅದ್ರ ಮೇಲೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಕೇವಲ ರೊಟ್ಟಿ ಮತ್ತು ಚಪಾತಿಗೆ ಮಾತ್ರ ₹2 ಜಾಸ್ತಿ ಮಾಡಿದ್ದಾರೆ. ಮುಂಬರೋ ದಿನಗಳಲ್ಲಿ ಏನಾದರೂ ದರ ಹೆಚ್ಚು ಕಡಿಮೆ ಆಗುವಂಥದ್ದಾಗಲಿ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಮತ್ತೆ ಹೆಚ್ಚಾದರೆ ಈ ಒಂದು ದರದಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಜೊತೆಗೆ ಮಾಲೀಕರಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸರ್ ಹೇಳಿ, ರೊಟ್ಟಿಗೆ ಮಾತ್ರ ಚಪಾತಿಗೆ ₹2 ಹೈಕ್ ಮಾಡಿದರೆ ಏನು ವಿಚಾರ ಮತ್ತು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು? ಏನಿಲ್ಲ ಸರ್, ಗ್ಯಾಸಿನ ಸಮಸ್ಯೆ ನಮ್ದು ಒಬ್ಬರದೇ ಅಲ್ಲ, ಇಡೀ ದೇಶಕ್ಕೆ ಗ್ಯಾಸಿನ ಸಮಸ್ಯೆ ಜಾಸ್ತಿ ಆಗಿದೆ. ಅದನ್ನು ಮೊದಲಿಂದ ನಾವು ಅಡುಗೆ ತರಕಾರಿ ಇರಲಿ ಬೇರೆ ಐಟಮ್ ಇರಲಿ ಎಲ್ಲ ನಾವು ಕಟ್ಟಿಗೆ ಒಲೆ ಮೇಲೇ ಮಾಡಿದ್ದೀವಿ. ಆದರೆ ಚಪಾತಿ ರೊಟ್ಟಿಗೆ ಎಮರ್ಜೆನ್ಸಿ ಐಟಮ್ ಕೊಡೋದಿರ್ತದೆ, ನಾವು ಗ್ಯಾಸ್ ಮೇಲೇ ಮಾಡಬೇಕಾಗ್ತದೆ. ಅದರಿಂದ ನಾವು ₹2 ಏರಿಸಿದ್ವಿ. ನಾವು ಒಬ್ಬರೇ ಅಲ್ಲ, ಎಲ್ಲರೂ ಬೇರೆ ಐಟಮ್ನೂ ಏರಿಸಿರ್ಬೋದು, ಬಟ್ ಬೇರೆ ಐಟಮ್ಗೆ ಯಾವುದು ನಾವು ಏರಿಕೆ ಮಾಡಿಲ್ಲ ಸರ್. ಬೇರೆ ಕಡೆ ನಾವು ನೋಡ್ದಂಗೆ ಈಗ ರಾಯಚೂರು ನಗರದಲ್ಲಿರುವಂಥ ರೊಟ್ಟಿ ಕೇಂದ್ರಗಳಲ್ಲಿ ರೊಟ್ಟಿ ಆಯಿತು, ರೈಸ್ ಆಯ್ತು, ಬೇರೆ ಬೇರೆ ಐಟಮ್ಗಳಿಗೂ ಕೂಡ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ನೀವು ಬರೀ ರೊಟ್ಟಿ ಚಪಾತಿಗೆ ಮಾಡಿದ್ದೀರಲ್ಲ ಅಂತ? ಬರೀ ರೊಟ್ಟಿ ಚಪಾತಿಗೆ ಮಾಡೋ ಕಾರಣ ಏನಂತಂದರೆ ಗ್ಯಾಸ್ ಸಮಸ್ಯೆಯಿಂದ ನಾವು ರೊಟ್ಟಿ ಚಪಾತಿಗೆ ಮಾತ್ರನೇ ₹2 ಏರಿಸಿದ್ವಿ. ಬೇರೆ ಐಟಮ್ ಎಲ್ಲ ಕಟ್ಟಿಗೆ ಮೇಲೆ ಮಾಡ್ತೀವಿ, ಯಾವ ಐಟಮ್ಗೆ ಜಾಸ್ತಿ ಮಾಡಿಲ್ಲ. ನಾವು ಮೊದಲಿಂದ ನಾವು ಕಟ್ಟಿಗೆ ಮೇಲೇ ಅಡುಗೆ ಜಾಸ್ತಿ ಮಾಡ್ತಾಯಿದ್ವಿ. ಮೊದಲು ಗ್ಯಾಸ್ ಎಕ್ಸ್ಪೆನ್ಸಸ್, ಗ್ಯಾಸ್ ಇದು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಈ ಸಮಸ್ಯೆ ಬಂದಾಗಲಿಂದ ನಾವು ಗ್ಯಾಸ್ ಭಾಳ ಕಡಿಮೆ ಮಾಡಿದ್ವಿ. ಒಂದು ಸಿಲಿಂಡ್ರ್ ಬಂದರೆ ಒಂದು 15ರಿಂದ 1 ತಿಂಗಳು ಬರ್ಬೋದು. ಈಗ ಆ ಥರ ಇದ್ದರೂ ನಮಗೇನು ಅನ್ಸೋದಿಲ್ಲ. ಮುಂಚೆ ಎಷ್ಟು ಬಳಸ್ತಾ ಇದ್ದೀರಿ ಸರ್? ಮುಂಚೆ 2 ಸಿಲಿಂಡ್ರ್ ಒಂದು ದಿನಕ್ಕೆ ಆಗುತ್ತೆ. ಈಗ 1 ಸಿಲಿಂಡ್ರ್ ತೊಗೊಂಡ್ರೆ 1 ತಿಂಗಳು ಮಾಡ್ಬೋದು. ಮುಂದೇನಾದರೂ ಮತ್ತೆ ಬೇರೆ ಐಟಮ್ಗಳದ್ದು ರೇಟ್ ಜಾಸ್ತಿ, ಕಾಯಿಪಲ್ಯ ಅವು ಇವು ಸ್ವಲ್ಪ ಜಲ್ದಿ ಅಡುಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಅರ್ಧ ಗ್ಯಾಸ್ ಮೇಲೆ ಅರ್ಧ ಕಟ್ಟಿಗೆ ಮೇಲೆ ಮಾಡ್ತಿದ್ದೀವಿ. ಈಗ ಗ್ಯಾಸ್ ಕಂಪ್ಲೀಟ್ ಬಂದ್ ಮಾಡಿಬಿಟ್ಟು ಕಂಪ್ಲೀಟ್ ಕಟ್ಟಿಗೆ ಮೇಲೇ ಒಲೆ ಎಲ್ಲ ಕಟ್ಟಿಗೆ ಮೇಲೇ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತಾಯಿದೆ ನಮ್ಮದು. ಈಗ ಎಮರ್ಜೆನ್ಸಿ ಐಟಮ್ ಅಷ್ಟೇ ಗ್ಯಾಸ್, ಇದು ಚಪಾತಿ ರೊಟ್ಟಿ ಎಮರ್ಜೆನ್ಸಿ ಐಟಮ್ ಕೊಡೋದಿರ್ತಲ್ಲ, ಅದಕ್ಕಷ್ಟೇ ₹2 ಜಾಸ್ತಿ ಏರಿಸಿದ್ದೀವಿ, ಬೇರೆ ಏನಿಲ್ಲ. ಇದು ಮಾಲೀಕರು ಹೇಳ್ತಾ ಇರುವಂಥದ್ದು. ಸಿಲಿಂಡರ್ ಮೂಲಕ ಏನು ಇದನ್ನ ರೊಟ್ಟಿ ಮತ್ತು ಚಪಾತಿಯನ್ನು ಪ್ರಿಪೇರ್ ಮಾಡಲಾಗ್ತಾ ಇದೆ, ಅದರ ದರ ಏನು ಹೆಚ್ಚಿಗೆ ಆಗಿದೆ. ಹೀಗಾಗಿ ಅದರ ಸಮಸ್ಯೆ ಇರೋದ್ರಿಂದ ಮತ್ತು ಎಮರ್ಜೆನ್ಸಿ ರೊಟ್ಟಿ ಮತ್ತು ಚಪಾತಿಯನ್ನು ಗ್ರಾಹಕರಿಗೆ ಕೊಡಲೇಬೇಕು. ಹೀಗಾಗಿ ನಾವು ಅದರದ್ದು ಮಾತ್ರ ದರವನ್ನು ಹೆಚ್ಚಿಗೆ ಮಾಡಿದ್ವಿ, ಉಳಿದ ಯಾವುದೇ ಐಟಮ್ಗಳ ದರ ಜಾಸ್ತಿ ಮಾಡಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.